ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಬೆಳಗ್ಗೆನೇ ಸ್ವಲ್ಪ ಮನೆಯಲ್ಲಿ ಕೆಲಸಕ್ಕೆ ಹೋಗೋರು ಇರ್ತಾರಲ್ವ, ಅವರಿಗೆಲ್ಲರಿಗೂ ಸಹ ಟಿಫಿನ್ ಮಾಡಬೇಕು ಹಾಗೂ ಲಂಚ್ ಬಾಕ್ಸ್ಗೆ ಕಟ್ಟಬೇಕು ಅಂತಂದ್ರೆ ಬೆಳಗ್ಗೆನೇ ಅಂತಂದರೆ 5 ಎದ್ದು ನಾನು ಸಹ ಕೆಲಸ ಎಲ್ಲ ಮುಗಿಸ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರೆಲ್ಲ ಕುಡಿದ್ಮೇಲೆ ಎಲ್ರಿಗೂ ಸಹ ಕಾಫಿ ಸೋಸ್ಕೊಡ್ಬೇಕು. ಇವಾಗ ಎಲ್ರಿಗೂ ಕಾಫಿ ಸೋಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ. ಏನಪ್ಪ ಅಂತಂದರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರಪ್ಪ ಅಂತಂದರೆ ನಿಮಗೂ ಸಹ ಅರ್ಥ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಸ್ವಲ್ಪನೂ ಅರ್ಥ ಆಗೋದಿಲ್ಲ. ನಿಮಗೆ ಹೇಗೆ ಅನಿಸಿತು ಅಂತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗೆ ಬರ್ತಾ ಇದೆ ಅಂತಂದು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ನಮಗೂ ಸಹ ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಸಹ ಅನುಕೂಲ ಆಗುತ್ತೆ, ಯಾವ ಥರ ವಿಡಿಯೋ ಮಾಡಬೇಕು ಏನು ಅಂತಂದು. ಓಕೆ, ಇವಾಗ ಬೆಳಗ್ಗೆನೇ ಎಲ್ಲರಿಗೂ ಸಹ ಕಾಫಿ ಕೊಟ್ಟಿದ್ದಾಯಿತು, ಬಿಸಿನೀರು ಹಾಗೂ ಕಾಫಿ ಕೊಟ್ಟಿದ್ದಾಯಿತು. ಇವಾಗ ಬೆಳಗ್ಗೆ ಕುಕ್ಕರಿಗೆ ನಾನು ಸ್ವಲ್ಪ ಟಿಫಿನಿಗೆ ರೊಟ್ಟಿ ಮಾಡಬೇಕು ಅಂತಂದು ರೊಟ್ಟಿಗೆ ಗಟ್ಟಿಪಪ್ಪು ಹಾಗೂ ಹೀರಿಕಾಯಿ ಪಲ್ಯ ಮಾಡಿದ್ರಾಯಿತು ಅಂತಂದು ಕುಕ್ಕರಿಗೆ ನಾನು 2 ಗ್ಲಾಸಷ್ಟು ಬೇಳೆ ಹಾಕಿ ಸಣ್ಣಗೆ ಕುದಿಯಕ್ಕಿಟ್ಟು ಬಂದಿದ್ದೀನಿ. ಇವಾಗ ನಾನು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ವೆಜಿಟೇಬಲ್ ಎಲ್ಲ ಹೆಚ್ಚಿಕೊಂಡ್ರೆ ಆಯಿತು ಅಂತಂದು ಕುಂತ್ಕೊಂಡಿದ್ದೀನಿ. ಇವಾಗ ನಾನು ತಳಗಡೆನೇ ಕೂತ್ಕೊಂಡು ಎಲ್ಲದನ್ನು ಸಹ ನೀಟಾಗಿ ತೊಳ್ಕೊಂಡು ವೆಜಿಟೇಬಲ್ ಎಲ್ಲ ನೀಟಾಗಿ ಹೆಚ್ಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಇವಾಗೆ ನಾನು ವೆಜಿಟೇಬಲ್ ಎಲ್ಲ ಸಹ ಹೆಚ್ಕೊಂಡಿದ್ದೀನಿ. ಹೀರಿಕಾಯಿ ಪಲ್ಯ ರೊಟ್ಟಿಗಾಗುತ್ತೆ ಹಾಗೂ ಗಟ್ಟಿಪಪ್ಪು ಸಹ ಬೇಕು ಅನ್ನೋರು ಗಟ್ಟಿಪಪ್ಪು ಸಹ ಊಟ ಮಾಡ್ತಾರೆ ಅಂತಂದು ಹೀರಿಕಾಯಿ ಹಾಗೂ ಗಟ್ಟಿಪಪ್ಪುಗೆ ಪಲ್ಯ, ಪಾನ್ಕೂನ್ ಪಲ್ಯ, ಹುಂಚಿಕಾಯಿ ಪಲ್ಯ ಹಾಗೂ ಟಮಾಟೆನೂ ಸಹ ಹೆಚ್ಕೊಂಡಿದ್ದೀನಿ. ನಾನು ಹೆಚ್ಚಿದ ಮೇಲೆ ಇವಾಗ ಹೀರಿಕಾಯಿಗೆ ಈರುಳ್ಳಿ ಬೇಕಾಗಿತ್ತು, ಈರುಳ್ಳಿ ಹೆಚ್ಕೊಂಡಿದ್ದಿಲ್ಲ, ಈರುಳ್ಳಿನ ಸಹ ಹೆಚ್ಕೊಂಡ್ರಾಯ್ತು ಅಂತಂದು ಈರುಳ್ಳಿ ಹೆಚ್ಕೊಳ್ತಾ ಇದ್ದೀನಿ. ಇವಾಗ ಪಲ್ಯ ಎಲ್ಲದನ್ನು ಸಹ ಒಂದು ಪುಟ್ಟೆಯಲ್ಲಿ ಹಾಕಿ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗೆ ಕುಕ್ಕರಿಗೆ ಬೇಳೆಗೆ ಕುದಿಯಕ್ಕೆ ಇಟ್ಕೊಂಡಿದ್ವಲ್ವ, ಅದಕ್ಕೆ ನಾನು ಪಲ್ಯ ಎಲ್ಲ ಹಾಕಿ ಇವಾಗ ಒಗ್ಗರಣೆಗೆ ಹಾಕಿ ಒಂದು ಸೈಡಲ್ಲಿ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಗಟ್ಟಿಪಪ್ಪುನ. ಇವಾಗ ಹೀರಿಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೂ ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಓಕೆ, ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅನ್ನಬೇಕು. ಚೆನ್ನಾಗಿ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ರಲ್ಲ. ಓಕೆ, ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹೀರಿಕಾಯಿಗೆ ನೀವು ಶೇಂಗಾ ಹಾಗೂ ಗುರಳ್ ಪುಡಿ ತುಂಬ್ತಾ ಇರ್ತೀರಲ್ವ, ನಾನು ಹೀರಿಕಾಯಿ ಒಳಗೆ ಶೇಂಗಾ ಹಾಗೂ ಗುರಳ್ ಪುಡಿ ತುಂಬೋದೇ ಇಲ್ಲ. ಡೈರೆಕ್ಟ್ ನಾನು ಹೀರಿಕಾಯಿನ ಕುಕ್ಕರಿಗೆ ಹಾಕಿ ಮೇಲ್ಗಡೆ ಸ್ವಲ್ಪ ಗುರಳ್ ಪುಡಿ ಹಾಗೂ ಶೇಂಗಾನ ಉದುರಿಸ್ಕೊಳ್ತಾ ಇರ್ತೀನಿ. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ಈ ಥರ ನಾನು ಡೈರೆಕ್ಟಾಗಿ ಹೆಚ್ಚಿದ್ದು ಹೀರಿಕಾಯಿನ ಸ್ವಲ್ಪ ತೊಳೆದೇ ಹಾಕ್ಕೊಳ್ತೀನಿ. ಈ ಥರ ನಾನು ತುಂಬಂಗಿಲ್ಲ. ಮೇಲ್ಗಡೆ ನಾವು ಪುಡಿ ಎಲ್ಲದನ್ನು ಸಹ ಉದುರಿಸ್ಕೊಳ್ತೀನಿ. ನೀವು ತುಂಬೋರು ಇತ್ತಪ್ಪ ಅಂತಂದರೆ ತುಂಬ್ಕೊಳ್ಬೋದು, ಇಲ್ಲಪ್ಪ ಅಂತಂದರೆ ಈ ಥರ ಮೇಲ್ಗಡೆ ಉದುರಿಸ್ಕೊಳ್ಬೋದು. ಓಕೆ, ನೋಡ್ತಾ ಇದ್ರಲ್ವ, ನಾನು ಇವಾಗ ಸ್ವಲ್ಪ ಗುರಳ್ ಪುಡಿ ಹಾಗೂ ಅದಕ್ಕೆ ಖಾರ, ಉಪ್ಪು, ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಹಾಕಿ ಮಾಡ್ತೀನಿ. ಹಂಗಾದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಹೀರಿಕಾಯಿ ಪಲ್ಯ ಅಂತಂದು. ಇದೇ ಥರನೇ ನಾನು ಮಾಡೋದು. ಓಕೆ, ಇವಾಗ ಹೀರಿಕಾಯಿ ಪಲ್ಯ ರೆಡಿ ಆಯಿತು. ನಾನು ಸ್ವಲ್ಪ ಕೊತ್ತಂಬರಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ. ಓಕೆ, ನೋಡ್ತಾ ಇದ್ರಲ್ವ, ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು, ಹಂಗಾದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತಂದು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಾನು ಇವತ್ತಿನ ಹಳ್ಳಿ ಮನೆ ಕನ್ನಡ ಗ್ಲೋದಲ್ಲಿ ಇವತ್ತಿನ ರೆಸಿಪಿ ಹೀರಿಕಾಯಿ ಪಲ್ಯ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೇಗೆ ಬರುತ್ತೆ ಏನು ಅಂತಂದು ಪ್ಲೀಸ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇವಾಗ ಹೀರಿಕಾಯಿ ಪಲ್ಯ ಆಗಿದೆ. ಇವಾಗ ನಾನು 2 ವಿಸಿಲ್ ಆದರೆ ಸಾಕಾಗುತ್ತೆ. ಹೀರಿಕಾಯಿ ಪಲ್ಯ ಮೆತ್ತಗೆ ಕುದೀತವೆ. ಅವು 3 ವಿಸಿಲ್ ಆತಪ್ಪ ಅಂದರೆ ತೀರಾ ಮೆತ್ತಗಾಗಿಬಿಡುತ್ತೆ. ಇವಾಗ ನಾನು ರೊಟ್ಟಿ ಮಾಡಿದ್ರಾಯ್ತಂತೂ ರೊಟ್ಟಿಗೆ ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ರೊಟ್ಟಿ ಹಿಟ್ಟು, ಜೋಳದ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಜೋಳದ ಹಿಟ್ಟಿಗೆ ಸ್ವಲ್ಪ ಹಿಟ್ಟೆಲ್ಲ ಜರಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಬಿಸಿನೀರು ಹಾಕಿ ಇವಾಗ ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪ ಕೈ ಸುಡುತ್ತೆ ಅಲ್ವ, ಈ ಥರ ಸ್ಪೂನ್ಲೆ ಈ ಥರ ಚೆನ್ನಾಗಿ ಹಿಟ್ಟು ಎಲ್ಲ ಕಲಿಸ್ಕೊಂಡು ನಾದ್ಕೊಳ್ಬೇಕಾಗುತ್ತೆ. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟನ್ನ ಈ ಥರ ನಾದ್ಕೊಂಡ್ರಪ್ಪ ಅಂತಂದರೆ ಸ್ವಲ್ಪ ರೊಟ್ಟಿ ಚೆನ್ನಾಗಿ ಬರ್ತವೆ. ಇವಾಗ ನಾನು ಸ್ವಲ್ಪ ಹಿಟ್ಟು ತೊಗೊಂಡು ಇವಾಗ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ರಲ್ವ, ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ರೊಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ರೊಟ್ಟಿ ಮಾಡ್ಕೊಳ್ಬೇಕು. ನಮ್ಮ ಮನೆಗೆ ಎಲ್ಲರೂ ಸಹ ಬೆಳಗ್ಗೆ ಟಿಫನ್ ಮಾಡ್ತಾರೆ. ಇವಾಗ ಎಲ್ರಿಗೂ ಸಹ ರೊಟ್ಟಿ ಮಾಡಿಕೊಟ್ರೆ ಆಯಿತು ಅಂತಂದು. ಓಕೆ, ಇವಾಗ ಹಂಚಿಗೆ ರೊಟ್ಟಿ ಹಾಕಿದ್ದೀನಿ. ಈ ಥರ ಚೆನ್ನಾಗಿ ನೀರು ಹಚ್ಕೊಳ್ಬೇಕು. ರೊಟ್ಟಿ ಫಸ್ಟು ಮೇಲ್ಗಡೆ ಹಾಕಿದ್ಮೇಲೆ ಹಂಚಿಗೆ ಹಾಕಿದ್ಮೇಲೆ ಮೇಲ್ಗಡೆ ಹಿಟ್ಟಿಗೆ ನೀರು ಹಚ್ಕೊಳ್ಬೇಕು. ನೀರು ಹಚ್ಕೊಂಡ್ಮೇಲೆ ಈ ಥರ ರೊಟ್ಟಿನ ಬೇಯಿಸ್ಕೊಳ್ಬೇಕಾಗುತ್ತೆ. ಓಕೆ, ನಾನು ಇನ್ನೊಂದು ಸರಿ ಸಹ ಈ ಥರ ತಿರುವಿ ಹಾಕಿದ್ದೀನಿ. ನೋಡ್ತಾ ಇದ್ರಲ್ವ, ರೊಟ್ಟಿ ಇವಾಗ ರೆಡಿಯಾಗಿದೆ. ಇವಾಗ ಈ ರೊಟ್ಟಿನ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ನೋಡ್ತಾ ಇದ್ರಲ್ವ, ಇವಾಗ ರೊಟ್ಟಿ ರೆಡಿ ಆಯಿತು. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನಮ್ಮನೆಯವರು ಸಹ ರೊಟ್ಟಿ ಹಾಗೂ ಹೀರಿಕಾಯಿ ಪಲ್ಯ ಊಟ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಸಹ ನಾನು
ಗಟ್ಟಿಬೇಳೆ ಹಾಗೂ ಅನ್ನ ರೈಸ್ ಕಟ್ಟಿದ್ದೆ. ಇವಾಗ ಎಲ್ರಿಗೂ ಸಹ ಟಿಫಿನ್ ಮಾಡಿ ಕೊಟ್ಟಿದ್ದಾಯಿತು. ನಾನು ಸಹ ಫ್ರೆಶ್ ಅಪ್ ಆಗಿ ಹಾಗೂ ನಾನು ಸಹ ಟಿಫಿನ್ ಮಾಡಿ ಬಂದು ನನ್ನ ಮಗುಗೂ ಸ್ವಲ್ಪ ರಜೆ ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ನಾನು ಅವನಿಗೆ ಸ್ವಲ್ಪ ಹೇಳ್ಕೊಟ್ರಾಯಿತು ಅಂತಂದು ಅವನಿಗೂ ಸಹ ಏನು ಬರಲ್ಲ ಅದನ್ನೆಲ್ಲ ಹೇಳ್ಕೊಟ್ಟಿದ್ಮೇಲೆ ನಾವು ಊರಿಂದ ಬಂದ್ವಲ್ವ, ಮಕ್ಕಳು ಬಟ್ಟೆಯನ್ನು ಮಡಚಿಟ್ಟಿದ್ದಿಲ್ಲ, ಅದಕ್ಕೆ ಮಕ್ಕಳು ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ ಗುಣದಲ್ಲೇ. ಅವ್ರು ಯಾವ್ಯಾವ ಬೇಕು ಯಾವ್ಯಾವ ಬೇಡ ಅಂತಂದು ನಾವು ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಬಟ್ಟೆ ಎಲ್ಲ ಮಡಚಿಟ್ರಾಯಿತು ಅಂತಂದು ಮಡಚಿಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರೋದ್ರಿಂದ ಹೊರಗಡೆ ಹೋಗೋಕ್ಕೆ ಆಗಿದ್ದಿಲ್ಲ. ಮನೆಯಲ್ಲೇ ಏನು ಕೆಲಸ ಇರುತ್ತೋ ಅದನ್ನು ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಕುಂತ್ಕೊಂಡ್ರಾಯಿತು ಅಂತಂದು ನಮ್ಮ ಸಾನ್ವಿ ಹಾಗೆ ನಾನು ಬಟ್ಟೆ ಮಡಚಿದ್ರಿಂದ ಅಮ್ಮ ವೀಡಿಯೋ ಮಾಡ್ತೀನಿ ಅಂತಂದ್ಲು. ಆಯ್ತಮ್ಮ ಮಾಡು ಅಂತಂದು ನಾನು ಅವಳ ಕೈಯಾಗ ವೀಡಿಯೋ ಮಾಡೋಕೆ ಕೊಟ್ಟಿದ್ದೀನಿ. ನೋಡಿ ಯಾವ ಥರ ಶೇಕ್ ಮಾಡ್ತಾ ಇದ್ದಾಳೆ ಅಂತಂದು. ಓಕೆ, ಇವಾಗ ಇಬ್ಬರೂ ಸಹ ಬಟ್ಟೆ ಮಡಚಿಡ್ತಾ ಇದ್ದೀನಿ. ಸಾನ್ವಿಯೂ ಸಹ ಬಟ್ಟೆ ಮಡಚಿಡಬೇಕು ಅಂತಂದು ಅವಳು ಸಹ ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ. ಓಕೆ, ನೋಡ್ತಾ ಇದ್ರಲ್ಲ, ಇವಾಗ ನಮ್ಮ ಸಾತ್ವಿಕೂ ಬಟ್ಟೆ ಎಲ್ಲ ಮಡಚಿಟ್ಟಿದ್ದಾಯಿತು. ಮಕ್ಕಳು ಬಟ್ಟೆ ನೀವು ಎಷ್ಟಾದರೂ ಮಡಚಿಡ್ರಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ಬೇಕಂತಂದರೆ ಅವರು ಮತ್ತೆ ಪದೇ ಪದೇ ಕಿತ್ತಾ ಇರ್ತಾರೆ. ಅವ್ರಿಗೆ ಯಾವ ಬಟ್ಟೆ ಬೇಕು ಆ ಬಟ್ಟೆ ಸಿಗೋ ತಕ್ಕನೇ ಬಟ್ಟೆ ಎಲ್ಲ ಕಿತ್ತಾ ಇರ್ತಾರೆ. ನೋಡ್ತಾ ಇದ್ರಲ್ಲ, ಇಬ್ಬರು ಬಟ್ಟೆನೂ ಸಹ ಈ ಥರ ನೀಟಾಗಿ ಮಡಚಿಟ್ಟಿದ್ದಾಯಿತು. ಇವು ನೀಟಾಗಿ ಇರಬೇಕು ಅಂತಂದರೆ ಒಂದು ವಾರ ಅಷ್ಟೇ ನೀಟ್ ಇರ್ತವೆ, ಆಮೇಲೆ ಚಿಲ್ಲಪಿಲ್ಲೆ ಆಗಿಬಿಡ್ತವೆ ಬಟ್ಟೆ ಎಲ್ಲದೂ ಸಹ. ಅವ್ರಿಗೂ ಬಟ್ಟೆ ಎಲ್ಲ ಮಡಚಿಟ್ರಾಯಿತು. ಇನ್ನೂ ಸಹ ಗಲಾಟೆ ಮಾಡ್ತಾಯಿದ್ರು. ಅವ್ರನ್ನೂ ಸಹ ಇಬ್ಬರನ್ನೂ ಕರ್ಕೊಂಡು ನಾನು ಅವ್ರಿಗೆ ಏನು ಬೇಕು ಅಂದರೆ ಬೋಟ್ ಬೇಕು ಅಂತಂದ್ರು. ಅಮ್ಮ ಪೇಪರಲ್ಲೇ ಬೋಟ್ ಮಾಡಿಕೊಡು ಅಂತಂದು ಈ ಥರ ನಾನು ಇಬ್ಬರಿಗೂ ಸಹ ಬೋಟ್ ಮಾಡಿಕೊಡ್ತಾ ಇದ್ದೆ. ನಿಮಗೂ ಸಹ ತಿಳಿಸ್ಕೊಟ್ರಾಯಿತು ಅಂತಂದು ಬೋಟ್ ಮಾಡೋದು. ಈ ಥರ ಬೋಟ್ ಮಾಡೋದಿನ ಇವತ್ತು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಈ ಥರ ಚೆನ್ನಾಗಿ ಎರಡು ಸೈಡ್ ಸಹ ಫೋಲ್ಡ್ ಮಾಡ್ಕೊಳ್ಬೇಕು, ಇನ್ನೊಂದು ಸೈಡ್ ಸಹ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿದ್ಮೇಲೆ ಇವಾಗ ನೋಡಿ ಒಂದು ಸೈಡು ಈ ಥರ ಬಿಚ್ಕೊಳ್ಬೇಕಾಗುತ್ತೆ. ಬಿಚ್ಚಿದ ಮೇಲೆ ನಡುಕ ಗೇಟ್ ಬಂದಿರ್ತಲ್ವ, ಈ ತ್ರಿಕೋನ ಶೇಪಲ್ಲಿ ಈ ಥರ ಮಡ್ಚ್ಕೊಳ್ಬೇಕು. ಎರಡು ಸೈಡ್ ಸಹ ಈ ಥರ ಮಡ್ಚ್ಕೊಳ್ಬೇಕಾಗುತ್ತೆ. ಓಕೆ, ಎರಡು ಸೈಡ್ ಸಹ ಈ ಥರ ಮಡಚಿದ ಮೇಲೆ ತಳಗಡೆ ಪೇಪರ್ ಉಳಿದಿರುತ್ತಲ್ವ, ಅದನ್ನು ಸಹ ಇನ್ನೊಂದು ಸೈಡು ನಾನು ಮಡ್ಚ್ಕೊಳ್ತಾ ಇದ್ದೀನಿ. ಒಂದು ಭಾಗ ಅಷ್ಟೇ ಮಡ್ಚ್ಕೊಳ್ಬೇಕು, ಇನ್ನೊಂದು ಭಾಗ ಸಹ ಹಿಂದ್ಗಡೆ ಮಡ್ಚ್ಕೊಳ್ಬೇಕಾಗುತ್ತೆ. ನನ್ನ ಮಗನೂ ಸಹ ಪೇಪರ್ ತೊಗೊಂಡು ಬಂದ, ಅಮ್ಮ ನನಗೂ ಸಹ ಮಾಡಿಕೊಡು ಹಡಗನ್ನ ಬೋಟನ್ನ, ಅಮ್ಮ ನನಗೂ ಮಾಡಿಕೊಡು ಬೋಟು ಅಂತ ಕೇಳ್ತಾ ಇದ್ದ. ಅವನಿಗೂ ಸಹ ಬೋಟ್ ಮಾಡಿಕೊಡ್ತಾ ಇದ್ದೆ. ನೋಡ್ತಾ ಇದ್ರಲ್ಲ ಅವನು ಹೇಗೆ ಮಾಡ್ತಾ ಇದ್ದಾನೆ ಅಂತಂದು. ಒಂದೊಂದೇ ಪೇಪರ್ನ ತೊಗೊಂಬಂದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅವನು ಪೇಪರ್ ತೊಗೊಂಬಂದು ನನಗೂ ಬೋಟ್ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಆಯಿತು, ನಿನಗೂ ಮಾಡಿಕೊಡ್ತೀನಿ ಪೇಪರ್ ಅಂತಂದು ಆ ಕಡೆ ಒಂದು ಸೈಡಲ್ಲಿ ಇಟ್ಕೊಂಡೆ. ಓಕೆ, ಇವಾಗ ನೋಡ್ತಾ ಇದ್ರಲ್ಲ ಬೋಟ್ ಯಾವ ಥರ ಮಾಡಬೇಕು ಅಂತಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವ್ರಿಗೆ ಮಕ್ಕಳಿಗೆ ಬೋಟ್ ಮಾಡಿಕೊಡ್ತಾ ಇದ್ದೆ, ಹಾಗೆ ನಿಮಗೂ ಸಹ ಸ್ವಲ್ಪ ಬೋಟ್ ಮಾಡಿಕೊಡೋದನ್ನು ನಾನು ತಿಳಿಸ್ಕೊಟ್ರಾಯಿತು ಅಂತಂದು ಈ ವಿಡಿಯೋದಲ್ಲಿ ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತಂದ್ಲು. ಆಯ್ತಮ್ಮ ಮಾಡು ಅಂತಂದು ಅವಳಿಗೂ ಸಹ ಹೇಳಿದೆ. ಓಕೆ, ಇವಾಗ ಬೋಟ್ ನಾನು 2 ಮಾಡಿ ಇಟ್ಕೊಂಡಿದ್ದೆ, ಇನ್ನೊಂದು ಸಹ ನಿಮಗೆ ತಿಳಿಸ್ಕೊಟ್ರಾಯಿತು ಅಂತಂದು ಬೋಟು ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ, ಬೋಟ್ ಮಾಡೋದು ಯಾವ ಥರ ಅಂತಂದು. ಓಕೆ, ನೋಡ್ತಾ ಇದ್ರಲ್ಲ, ಇವಾಗ ಬೋಟ್ ರೆಡಿ ಆಯಿತು. ಓಕೆ, ನೋಡಿ ಎಷ್ಟು ಚೆನ್ನಾಗಾಗಿದೆ ಬೋಟು ಅಂತಂದು. ಈ ಥರ ಫೋಲ್ಡಿಂಗ್ ಮಾಡಿ ಎರಡು ಸೈಡ್ ಸಹ ಆ ಥರ ಶೇಪ್ನ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಬೋಟು. ಓಕೆ, ನೋಡ್ತಾ ಇದ್ರಲ್ವ ಬೋಟ್ ಯಾವ ಥರ ಬಂದಿದೆ ಅಂತಂದು. ಓಕೆ, ಇವತ್ತಿನ ವಿಡಿಯೋದಲ್ಲಿ ಬೋಟ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಟ್ಟೆ. ಅವ್ರಿಗೂ ಸಹ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಸ್ವಲ್ಪ ಖುಷಿ ಆಗುತ್ತೆ ಅನ್ನೋಗೋಸ್ಕರ ನಾನು ಅವರಿಗೆ ಬೋಟ್ ಮಾಡಿಕೊಟ್ಟೆ. ಇಬ್ರಿಗೂ ಸಹ ಒಂದೊಂದು ಬೋಟ್ನ ಮಾಡಿಕೊಟ್ಟೆ ನಾನು. ಓಕೆ, ನೋಡ್ತಾ ಇದ್ರಲ್ಲ, ಇಬ್ರಿಗೂ ಸಹ ಒಂದೊಂದು ಬೋಟ್ ಮಾಡಿಕೊಟ್ಟೆ. ಏನವು ಬೋಟ್ ಯಾಕೆ ಉಪಯೋಗಿಸ್ತಾರೆ? ಇನ್ನೊಂದ್ಸರಿ ಓಕೆ, ಅವ್ರು ಹೇಳಿದ್ದು ಕೇಳಿಸಿತ್ತಲ್ವ, ಎದಕ್ಕೆ ಬಿಡ್ತಾರೆ ಅಂದರೆ ರೈನಲ್ಲಿ ಮಳೆಯಲ್ಲಿ ಬಿಡೋಕ್ಕೆ ಅಂತಂದು, ಬೋಟ್ ಮಾಡಿಕೊಡೋಕ್ಕೆ ಅಂತಂದು ಹೇಳಿದರು. ಓಕೆ, ಇವಾಗ ಅವ್ರಿಗೂ ಸಹ ಮಾಡಿಕೊಟ್ಟೆ. ಕೆಲಸ ಎಲ್ಲ ಕಸ ಮುಸ್ರಿ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಎಲ್ರಿಗೂ ಸಹ ಟೀ ಹಾಗೂ ಬೂಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಟೀನ ಮತ್ತು ಅವರಿಗೆ ಎಲ್ಲರಿಗೂ ಸಹ ಟೀ ಮಾಡಿಕೊಡ್ತಾ ಇದ್ದೆ. ನನಗೆ ಕಾಫಿ ಹಾಗೂ ನನ್ನ ಮಕ್ಕಳಿಗೆ ಬೂಸ್ಟ್ ಮಾಡಿಕೊಡ್ತಾ ಇದ್ದೆ. ನೋಡ್ತಾ ಇದ್ರಲ್ವ, ಸಂಜೆ ಇವಾಗ 5:30 ಆಗಿದೆ. ಟೀ ಮಾಡಿಕೊಟ್ಟು ನಾವು ಸಹ ಸ್ವಲ್ಪ ಬೂಸ್ಟ್ ಹಾಗೂ ಕಾಫಿ ಕುಡಿದ್ರೆ ಆಯಿತು ಅಂತಂದು ನನ್ನ ಮಕ್ಕಳಿಗೆ ಬೂಸ್ಟ್ ಹಾಗೂ ಬಿಸ್ಕೆಟ್ ಕೊಡ್ತಾ ಇದ್ದೀನಿ, ನಾನು ಕಾಫಿ ಕುಡಿತಾ ಇದ್ದೀನಿ. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ಬೂಸ್ಟ್ ಅಂತಂದರೆ ಈಗ ಬೇಗ ಬರ್ತಾರೆ. ಇವಾಗ ಹೊರಗಡೆ ಚಳಿ ಇರೋದ್ರಿಂದ ಮಕ್ಕಳಿಗೆ ಏನಾದರೂ ಸ್ವಲ್ಪ ಬಿಸಿದು ಬೇಕಾಗುತ್ತೆ ಅಂತಂದು ನಾನು ಸ್ವಲ್ಪ ಬೂಸ್ಟ್ನ ಬಿಸಿದು ಮಾಡಿಕೊಟ್ಟೆ. ಓಕೆ, ಅವರು ಸಹ ಸ್ವಲ್ಪ ಕುಂತ್ಕೊಂಡು ಟಿ ವಿ ನೋಡ್ಕೊತ ತಿಂತಾಯಿದ್ರು.
ಟಿ ವಿ ಏನಪ್ಪ ಅಂತಂದರೆ ಅವ್ರಿಗೆ ಮೋಷನ್ ದ ಬೀರ್ ಅಂತಂದು ಒಂದು ಟಿ ವಿಯಲ್ಲಿ ಚಾನಲ್ ಬರುತ್ತೆ. ಆ ಚಾನಲ್ ಹಚ್ಬಿಟ್ರೆ ಸಾಕು, ಎಲ್ಲಿಗೆ ಹೋಗೋದೇ ಇಲ್ಲ, ಮನೆಯಲ್ಲೇ ಕುಂತ್ಕೊಂಡಿರ್ತಾರೆ. ಹೊರಗಡೆ ಮಳೆ ಬಂದರೂ ಸಹ ನೋಡೋಕ್ಕೆ ಹೋಗೋದೇ ಇಲ್ಲ ಅವರು. ನನಗೂ ಸಹ ಸ್ವಲ್ಪ ಬೋರ್ ಅನಿಸಿತ್ತು, ಬೇಜಾರು ಅನಿಸಿತ್ತು. ನಾನು ಸಹ ಸ್ವಲ್ಪ ಕ್ಯಾಟ್ ಬಿಡಿಸಿದ್ರಾಯಿತು ಅಂತಂದು ಕ್ಯಾಟ್ ಬಿಡಿಸ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಇವತ್ತಿನ ಡ್ರಾಯಿಂಗ್ ನನಗೆ ಅಷ್ಟು ಬರೋದೇ ಇಲ್ಲ. ನನ್ನ ಮಕ್ಕಳು ಕೇಳಿದ್ರು ಅಂತಂದು ನಾನು ಕ್ಯಾಟ್ ಬಿಡಿಸ್ತಾ ಇದ್ದೀನಿ. ನಮ್ಮ ಸಾಮ ಕ್ಯಾಟ್ ಬಿಡಿಸು ಅಂತಂದು ಕ್ಯಾಟ್ ಹಾಗೂ ಎಲಿಫೆಂಟ್ನ ಬಿಡಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಕ್ಯಾಟ್ ಹಾಗೂ ಎಲಿಫೆಂಟ್ ಅಂತಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಫಸ್ಟ್ ಟೈಮ್ ನಾನು ಬಿಡಿಸಿರೋದು. ನಾನು ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ ನನಗೆ ಬಿಡಿಸೋಕ್ಕೆ. ಎಲಿಫೆಂಟ್ ಸಹ ಬಿಡಿಸಿದ್ದೀನಿ, ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ನನ್ನ ಮಗಳಿಗೆ ಬಿಡಿಸಿದ್ದಕ್ಕೆ ಎಷ್ಟು ಖುಷಿ ಆಯ್ತು ಅಂತಂದರೆ ಮಕ್ಕಳಿಗೆ ಖುಷಿ ಆಗುತ್ತೆ ಅನ್ನೋಗೋಸ್ಕರ ನಾನು ಬಿಡಿಸಿದ್ದೀನಿ. ಎಲಿಫೆಂಟ್ ಹಾಗೂ ಕ್ಯಾಟ್ನ ಬಿಡಿಸಿದ್ದೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎಲಿಫೆಂಟ್ ಹಾಗೂ ಕ್ಯಾಟ್ನ ಬಿಡಿಸಿದ್ದೀನಿ ಹೇಗೆ ಬಂದಿದೆ ಅಂತಂದು. ಓಕೆ, ಇವಾಗ ನೈಟ್ ಆಗಿದೆ, 8 ಗಂಟೆ ಆಯಿತು. ನನ್ನ ಮಕ್ಕಳಿಗೆ ಎಲ್ಲರಿಗೂ ಊಟ ಮಾಡಿಸಿದ್ರೆ ಆಯಿತು ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್. ಓಕೆ, ಬಾಯ್.